ಹೊಸ ವರ್ಷದ ಮೊದಲ ದಿನವೇ ವಾಣಿಜ್ಯ ಬಳಕೆಯ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ದರ ಗಣನೀಯವಾಗಿ ಏರಿಕೆಯಾಗಿದ್ದು ₹111 ಹೆಚ್ಚಳವಾಗಿದೆ. 19 ಕೆಜಿ ವಾಣಿಜ್ಯ ಸಿಲಿಂಡರ್ಗಳ ದರವನ್ನ ₹111ಗೆ ಹೆಚ್ಚಿಸಲಾಗಿದ್ದು ಇದು ಹೋಟೆಲ್, ರೆಸ್ಟೋರೆಂಟ್, ಕ್ಯಾಟರಿಂಗ್ ಸೇವೆ ಮತ್ತು ಸಣ್ಣ ವ್ಯಾಪಾರಗಳ ಮೇಲೆ ಪರಿಣಾಮವನ್ನ ಬೀರಲಿದೆ. ದೆಹಲಿ ಎನ್ಸಿಆರ್ ಪ್ರದೇಶದಲ್ಲಿ ಗೃಹ ಬಳಕೆಯ ಪೈಪ್ಡ್ ನೈಸರ್ಗಿಕ ಅನಿಲ ದರವನ್ನ ಪ್ರತಿ ಸ್ಟ್ಯಾಂಡರ್ಡ್ ಕ್ಯೂಬಿಕ್ ಮೀಟರ್ಗೆ ₹0.70ಗೆ ಇಳಿಕೆಯನ್ನು ಮಾಡಲಾಗಿದೆ. ಗೃಹ ಬಳಕೆಯ 14.2 ಕೆಜಿ ಎಲ್ಪಿಜಿ ಸಿಲಿಂಡರ್ ದರದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಭಾರತೀಯ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ನೇತೃತ್ವದಲ್ಲಿ ಪ್ರತಿ ತಿಂಗಳ ಮೊದಲ ದಿನ ಅಂತಾರಾಷ್ಟ್ರೀಯ ತೈಲ ದರಗಳ ಆಧಾರದಲ್ಲಿ ಎಲ್ಪಿಜಿ ದರಗಳನ್ನು ಪರಿಷ್ಕಾರ ಮಾಡಲಾಗುತ್ತೆ. ಈ ಬಾರಿ ವಾಣಿಜ್ಯ ಸಿಲಿಂಡರ್ಗಳ ದರ ಏರಿಕೆಯಾಗಿದ್ದು ದೆಹಲಿಯಲ್ಲಿ ಹಿಂದೆ ₹1,580.50 ಇತ್ತು. ಇದ್ದ 19 ಕೆಜಿ ಸಿಲಿಂಡರ್ ಈಗ ₹1,691.50ಗೆ ಲಭ್ಯವಾಗ್ತಾ ಇದೆ. ಈ ಏರಿಕೆಯಿಂದ ಹೋಟೆಲ್ ಮತ್ತು ರೆಸ್ಟೋರೆಂಟ್ ವ್ಯಾಪಾರಿಗಳ ವೆಚ್ಚ ಕೂಡ ಹೆಚ್ಚಾಗಿದ್ದು ಆಹಾರ ದರಗಳ ಮೇಲೂ ಕೂಡ ಪರೋಕ್ಷ ಪ್ರಭಾವವನ್ನು ಬೀರುವಂತಹ ಸಾಧ್ಯತೆಗಳಿರುವಂಥದ್ದು. ಹೊಸ ವಾಣಿಜ್ಯ ಎಲ್ಪಿಜಿ ದರಗಳು ಈ ರೀತಿಯಾಗಿದೆ. 19 ಕೆಜಿ ಸಿಲಿಂಡರ್ಗೆ ದೆಹಲಿಯಲ್ಲಿ ₹1,691.50 ಇದೆ. ಜೊತೆಯಲ್ಲಿ ಹಿಂದೆ ಇದ್ದಿದ್ದಂತಹ ದರ ₹1,580.50. ಇನ್ನು ಮುಂಬೈನಲ್ಲಿ ₹1,642.50 ಇರುವಂಥದ್ದು. ಮುಂಬೈನಲ್ಲಿ ಹಿಂದೆ ₹1,531.50 ಇತ್ತು. ಇನ್ನು ಕೋಲ್ಕತ್ತಾ ₹1,795. ಹಿಂದೆ ಇದ್ದಂತಹ ದರ ₹1,684. ಚೆನ್ನೈ ₹1,849.50 ಇರುವಂಥದ್ದು. ಈ ನಿಟ್ಟಿನಲ್ಲಿ ಹೊಸ ವರ್ಷದ ಮೊದಲ ದಿನವೇ ವಾಣಿಜ್ಯ ಬಳಕೆಯ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ದರ ಗಣನೀಯವಾಗಿ ಏರಿಕೆಯನ್ನ ಕಂಡಿದೆ. ಈಗಾಗಲೇ ₹111 ಹೆಚ್ಚಳವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಪಿಜಿ ಸಿಲಿಂಡರ್ಗಳನ್ನು ತೆಗೆದುಕೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಳವಾಗಿತ್ತು. ಇದೀಗ ದರ ಕೂಡ ಹೆಚ್ಚಳವಾಗಿದೆ. ಹೊಸ ವರ್ಷದ ಮೊದಲ ದಿನವೇ ಈ ರೀತಿಯಾದಂತಹ ಶಾಕ್ ಅನ್ನ ಕೊಟ್ಟಿದೆ. ಇದೀಗ 19 ಕೆಜಿ ವಾಣಿಜ್ಯ ಸಿಲಿಂಡರ್ಗಳ ದರವನ್ನ ₹111ಗೆ ಹೆಚ್ಚಳ ಮಾಡಿರುವಂಥದ್ದು. ಹೋಟೆಲ್ ಜೊತೆಯಲ್ಲಿ ರೆಸ್ಟೋರೆಂಟ್, ಕ್ಯಾಟರಿಂಗ್ ಸೇವೆ ಮತ್ತು ಸಣ್ಣ ವ್ಯಾಪಾರಗಳನ್ನ ಮಾಡ್ತಾ ಇದ್ದಂಥವರ ಮೇಲೆ ಇದು ಗಂಭೀರವಾದಂಥ ಪರಿಣಾಮವನ್ನ ಬೀರುತ್ತೆ. ಯಾಕಂತ ಅಂದ್ರೆ ಈಗಾಗಲೇ ದರ ಏರಿಕೆ ಆಗಿರೋದ್ರಿಂದ ಇದರಿಂದ ಅವರಿಗೆ ಹೊಡೆತ ಕೂಡ ಬೀಳುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸಣ್ಣ ಪುಟ್ಟ ವ್ಯಾಪಾರಸ್ಥರನ್ನ ಕೂಡ ಇದೆಲ್ಲೋ ಒಂದು ಕಡೆ ಒಂದು ರೀತಿಯಾದಂತಹ ಗಂಭೀರ ಚರ್ಚೆಗೆ ಕೂಡ ಗ್ರಾಸ ಆಗಿರುವಂಥದ್ದು. ಯಾಕಂತ ಅಂದ್ರೆ ಸಿಲಿಂಡರ್ ದರ ಗಣನೀಯವಾಗಿ ಏರಿಕೆಯಾಗ್ತಾ ಇದೆ. ಅದರಲ್ಲೂ ಕೂಡ 2026ರ ಮೊದಲ ದಿನವೇ ಈ ರೀತಿಯಾದಂತಹ ಏರಿಕೆಯನ್ನ ಕಂಡಿರೋದ್ರಿಂದ ಇನ್ನ 2026 ಮುಗಿಯುವಷ್ಟರಲ್ಲಿ ಇನ್ನೆಷ್ಟರ ಮಟ್ಟಿಗೆ ಸಿಲಿಂಡರ್ ದರ ಏರಿಕೆ ಆಗಬಹುದು ಅನ್ನುವ ರೀತಿಯಲ್ಲಿ ಗ್ರಾಹಕರು ಕೂಡ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಈ ಕುರಿತಾಗಿ ಸಣ್ಣ ವ್ಯಾಪಾರಿಗಳು ಕೂಡ ಕೆಲವೊಂದಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಳ್ಳುವುದಕ್ಕೆ ಮುಂದಾಗ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಸಣ್ಣ ಪುಟ್ಟ ಕೆಲವೊಂದಷ್ಟು ವ್ಯಾಪಾರಗಳನ್ನ ಮಾಡ್ತಾ ಇದ್ದಂಥವರು ಕೂಡ ಅವರ ಮೇಲೆ ಗಂಭೀರವಾದಂತಹ ಪರಿಣಾಮ ಬೀರ್ತಾ ಇರೋದ್ರಿಂದ ಈ ಹೋಟೆಲ್ ಮಾಲೀಕರಾಗಿರ್ಬೋದು, ರೆಸ್ಟೋರೆಂಟ್, ಕ್ಯಾಟರಿಂಗ್ ಮಾಡ್ತಾ ಇರ್ತಾರೆ ಕೆಲವರು, ಅವರ ಮೇಲೂ ಕೂಡ ಗಂಭೀರವಾದಂತಹ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಕೂಡ ಇದೆ. ಹೊಸ ವಾಣಿಜ್ಯ ಎಲ್ಪಿಜಿ ದರ 19 ಕೆಜಿಗೆ ಎಷ್ಟೆಷ್ಟಿದೆ? ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಈಗಾಗಲೇ ಜಾಸ್ತಿ ಆಗಿರುವಂಥದ್ದು. ಚೆನ್ನೈ ₹1,649.50 ಇದೆ. ಜೊತೆಯಲ್ಲಿ ದೆಹಲಿ ₹1,691.50 ಇರುವಂಥದ್ದು. ಹಿಂದೆ 580 ಇತ್ತು. ಮುಂಬೈನಲ್ಲಿ ₹1,642.50 ಇದೆ. ಹಿಂದೆ ಕೂಡ ಇದರ ದರ ಕಡಿಮೆ ಇತ್ತು, ಇದೀಗ ಜಾಸ್ತಿ ಆಗಿರುವಂಥದ್ದು. ಅದೇ ರೀತಿಯಾಗಿ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಇದೀಗ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ದರ ಗಣನೀಯವಾಗಿ ಏರಿಕೆಯಾಗಿರುವಂಥದ್ದು. ಅದರಲ್ಲೂ ಬಹಳ ಮುಖ್ಯವಾಗಿ ವಾಣಿಜ್ಯ ಬಳಕೆಯ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ದರ ಏರಿಕೆಯಾಗಿರೋದ್ರಿಂದ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಇದರ ಹೊಡೆತ ಅನ್ನೋದು ತುಂಬಾ ಜೋರಾಗಿ ಬೀಳುವಂತಹ ಸಾಧ್ಯತೆಗಳಿದೆ. ಹೊಸ ವರ್ಷದ ಹೊಸ ಹುರುಪಿನಲ್ಲಿರುವಂತಹ ಈ ಮಾಲೀಕರಿಗೆ ಇದೀಗ ಸರ್ಕಾರ ಕೂಡ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅವ್ರಿಗೆಲ್ರಿಗೂ ಕೂಡ ಹೊಸ ವರ್ಷದ ಮೊದಲ ದಿನವೇ ವಾಣಿಜ್ಯ ಬಳಕೆಯ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ದರ ಗಣನೀಯವಾಗಿ ಏರಿಕೆಯಾಗಿದೆ. ಒಟ್ಟಾರೆಯಾಗಿ ₹111 ಹೆಚ್ಚಳವಾಗಿರುವಂಥದ್ದು. ರಾಜ್ ನ್ಯೂಸ್ ಕನ್ನಡ.